ತುತಿಯು ನಮ್ಮ ಕುರುಬಗೆ ಮಂದೆಯ ಕಾಯುವ ಕರ್ತಗೆ. ತುತಿಯು ನಮ್ಮ ಕುರುಬಗೆ ಮಂದೆಯ ಕಾಯುವ ಕರ್ತಗೆ. ಮಹಿಮೆ ಮಹಿಮೆ ಮಹಿಮೆ. ಯೆಹೋವ ಶಾಲೋಮ್, ಯೆಹೋವ ಈರೆ, ಯೆಹೋವ ಶಾಲೋಮ್, ಯೆಹೋವ ಈರೆ. ತಾಯಿಯು ಮಕ್ಕಳು ಯೇಸುವು ಮರೆಯನು. ತಂದೆಯ ಮಕ್ಕಳ ಈವರೆಗೂ ಕಾಲ್ಪನು. ತಾಯಿಯು ಮಕ್ಕಳು ಯೇಸುವು ಮರೆಯನು. ತಂದೆಯ ಮಕ್ಕಳ ಈವರೆಗೂ ಕಾಯುವನು. ಯೆಹೋವ ಶಾಲೋಮ್, ಯೆಹೋವ ಈರೆ, ಯೆಹೋವ ಶಾಲೋಮ್, ಯೆಹೋವ ಈರೆ. ಬೀಳುವ ಸಮಯದೇ ಮೇಲಕ್ಕೆ ಎತ್ತುವ ತಂದೆಯ ಕರುಗಳ ಚಾಚುತ್ತ ಕರೆಯುವ. ಬೀಳುವ ಸಮಯದೇ ಮೇಲಕ್ಕೆ ಎತ್ತುವ ತಂದೆಯ ಕರುಗಳ ಚಾಚುತ್ತ ಕರೆಯುವ. ಯೆಹೋವ ಶಾಲೋಮ್, ಯೆಹೋವ ಈರೆ, ಯೆಹೋವ ಶಾಲೋಮ್, ಯೆಹೋವ ಈರೆ. ತುತಿಯು ನಮ್ಮ ಕುರುಬಗೆ ಮಂದೆಯ ಕಾಯುವ ಕರ್ತಗೆ. ಮಹಿಮೆ ಮಹಿಮೆ ಮಹಿಮೆ. ಯೆಹೋವ ಶಾಲೋಮ್, ಯೆಹೋವ ಈರೆ, ಯೆಹೋವ ಶಾಲೋಮ್, ಯೆಹೋವ ಈರೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನದ ಕೊನೆ ಭಾಗ. ಕಳೆದ ನನ್ನ ಸಂದೇಶದಲ್ಲಿ ಪ್ರಾರ್ಥನೆಯ ವಿಷಯದಲ್ಲಿ ಮಾತಾಡುತ್ತಾ, ಪ್ರಾರ್ಥನೆ ಭಕ್ತನ ಬಲ. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಪ್ರಾರ್ಥನೆ ಅದು ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ. ಅದು ಒಂದು ವೇಳೆ ನಮ್ಮ ಜೀವಿತದಲ್ಲಿ ಅದು ಇರಲೇಬೇಕಾದಂಥ ಒಂದು ವಿಶೇಷವಾದಂಥ ಒಂದು ಸಂಗತಿ. ಪ್ರಾರ್ಥನೆ ಇಲ್ಲದೆ ಇರುವಂತ ವಿಶ್ವಾಸಿಯ ಜೀವಿತ ಒಂದು ರೀತಿ ಬರಡಾದಂಥ ಜೀವಿತವಾಗಿರ್ತದೆ. ಯಾಕಂದ್ರೆ ಪ್ರಾರ್ಥನೆ ನಮ್ಮ ದೇವರೊಟ್ಟಿಗೆ ನಮಗೆ ಇರುವಂತ ಅನ್ಯೋನ್ಯತೆಯನ್ನು ಅದು ಸೂಚಿಸುವಂತದ್ದಾಗಿದೆ. ಪ್ರಾರ್ಥನೆ ಕಾಟಾಚಾರದ ಪ್ರಾರ್ಥನೆ ಅಲ್ಲ, ಅಥವಾ ಪದ್ಧತಿಯಾದಂಥ ಪ್ರಾರ್ಥನೆ ಅಲ್ಲ, ಬಾಯಿಪಾಠದ ಪ್ರಾರ್ಥನೆ ಅಲ್ಲ. ದೇವರು ನಂಬಿಗಸ್ತನು. ನಾವುಗಳು ಮಾಡುವಂತ ಪ್ರಾರ್ಥನೆಯನ್ನ ಆತನು ಗಮನಿಸುವಂತ ದೇವರು. ಯಥಾರ್ಥವಾದಂತ ಹೃದಯದಿಂದ ನಾವುಗಳು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಹಾಗಾದ್ರೆ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ ಕೊನೆಯ ಭಾಗ ಹೀಗೆ ಬರೆಯಲ್ಪಟ್ಟಿದೆ: ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಅಂತರಂಗದಲ್ಲಿ ನಡೆಯುವಂತಹದ್ದು ನನ್ನ ಅಂತರಂಗ. ಒಬ್ಬ ವೈಯಕ್ತಿಕ ವಿಶ್ವಾಸಿಯ ಜೀವಿತದ ಅಂತರಂಗದಲ್ಲಿ ಯಾರಿದ್ದಾರೆ? ನನ್ನ ಅಂತರಂಗದಲ್ಲಿ ಇರುವಂತಹ ದೇವರಿಗೆ ನಾನು ಪ್ರಾರ್ಥನೆ ಮಾಡಬೇಕು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂತ ದೇವರು. ನಾನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ,
ಒಂದು ವೇಳೆ ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಪದ್ಧತಿ ಹಾಗೆ ಏನು ಮಲಿಕೊಳ್ಳಲಿಕ್ಕೆ ಹೋಗ್ತೀವಿ, ಒಂದು ಪ್ರಾರ್ಥನೆ ಮಾಡಬೇಕು. ಊಟಕ್ಕೆ ಕೂತ್ಕೋತೀವಿ, ಊಟಕ್ಕೆ ಮುಂಚೆ ನಾವು ಪ್ರಾರ್ಥನೆ ಮಾಡಬೇಕು. ಅಥವಾ ನಾವು ಬೇರೆ ಕಡೆಗೆ ಹೋಗ್ತೀವಿ, ಪ್ರಯಾಣ ಮಾಡ್ತೀವಿ, ಅದಕ್ಕಾಗಿ ನಾವು ಪ್ರಾರ್ಥನೆ, ಅದಲ್ಲ. ಆ ಪ್ರಾರ್ಥನೆ ಅದು ಸಾಮಾನ್ಯವಾದಂತ ಪ್ರಾರ್ಥನೆ. ನನ್ನ ಅಂತರಂಗದಲ್ಲಿ ನಡೆಯುವುದನ್ನ, ಮೊದಲನೇದಾಗಿ ಯಥಾರ್ಥವಾದಂತ ಪ್ರಾರ್ಥನೆ, ನಂಬಿಗಸ್ತನಾದಂತ ಪ್ರಾರ್ಥನೆ, ನೀತಿವಂತನ ಪ್ರಾರ್ಥನೆ ಅದಾಗಿರ್ಬೇಕೆಂಬುದಾಗಿ ದೇವರು ಬಯಸುವಂತಹದ್ದು. ಯಥಾರ್ಥವಾದಂತ ಪ್ರಾರ್ಥನೆಯನ್ನ ಖಂಡಿತವಾಗಿಯೂ ದೇವರು ಕೇಳುವಂತ ದೇವರು. ಹಾಗಾದ್ರೆ ಆತನು ಹೇಳುವಂತ ಮಾತು, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂತ ತಂದೆ. ಆತನು ನೋಡ್ತಾನೆ, ಗಮನಿಸ್ತಾನೆ, ಗಮನಿಸುವಂತ ದೇವರು. ಅಯ್ಯೋ, ನನಗೆ ಯಾಕೆ ನಾ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನಗೆ ಉತ್ತರ ಸಿಕ್ಕಿಲ್ಲ ಎಂಬುದಾಗಿ ಹೇಳುವಾಗ ನನ್ನ ಹೃದಯದಲ್ಲಿ ಯಾವ ಅಂಶ ಉಂಟು, ಯಾವ ಸಂಗತಿ ಉಂಟು ಎಂಬುದಾಗಿ ನೋಡುವಂತ ದೇವರು. ಆ ನೋಡಿ ಕೇಳಿ ನನಗೆ ಆತನು ಉತ್ತರವನ್ನ ಕೊಡ್ತಾನೆ. ಒಂದು ವೇಳೆ ನಾನು ಕರ್ತನಲ್ಲಿ ನಂಬಿಕೆ ಇಟ್ಟಂತ ಮನುಷ್ಯನಾಗಿದ್ದೇನೋ, ವಿಶ್ವಾಸಿ ಆಗಿದ್ದೇನೋ, ಕರ್ತನಲ್ಲಿ ಭರವಸೆ ಉಳ್ಳಂತ ವಿಶ್ವಾಸಿ ಆಗಿದ್ದೇನೋ, ಇದು ನಮ್ಮ ಪ್ರಾರ್ಥನೆಯನ್ನ ಗಮನಿಸುವಂತ ದೇವರು, ನೋಡುವಂತ ದೇವರು, ಕೇಳುವಂತ ದೇವರು. ನಾವಿಷ್ಟ ಬಂದ ಹಾಗೆ ಪ್ರಾರ್ಥನೆ ಮಾಡಿದ್ರೆ ಅದು ಕೇಳುವುದಲ್ಲ. ಹಾಗಾದ್ರೆ ಇದಕ್ಕೆ ಒಂದು ಉದಾಹರಣೆಯನ್ನ ನಾವು ನೋಡೋಣ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಇಂಥ ಒಂದು ಯಥಾರ್ಥವಾದಂತ ಒಂದು ಪ್ರಾರ್ಥನೆಯನ್ನ ದೇವರು ಹೇಗೆ ಅದಕ್ಕೆ ಪ್ರತಿಫಲವನ್ನ ಕೊಡ್ತಾನೆ ಅನ್ನುವಂಥದ್ದನ್ನ ನಮ್ಮೆಲ್ಲರಿಗೆ ಚಿರಪರಿಚಿತವಾದಂತ ಒಬ್ಬ ವ್ಯಕ್ತಿ ಇದ್ದಾನೆ. ಬನ್ನಿ ಹೋಗೋಣ. ಯೆಶಾಯನು ಬರೆದ ಪ್ರವಾದನ ಗ್ರಂಥ, ಯೆಶಾಯನು ಬರೆದ ಪ್ರವಾದನ ಗ್ರಂಥ 38ನೇ ಅಧ್ಯಾಯ ಮೊದಲ ವಚನದಿಂದ ನಾನು ಓದ್ತೇನೆ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 38ನೇ ಅಧ್ಯಾಯ. ಅದರ ಶಿರೋನಾಮೆ ಹೀಗಿದೆ: ಹಿಜ್ಕೀಯನು ರೋಗಿಯಾಗಿ ಆರೋಗ್ಯ ಹೊಂದಿದ್ದು. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಗಮನಿಸಿ, ಪ್ರವಾದಿಗೆ ದೇವರು ಹೇಳ್ತಾನೆ, ಹಿಜ್ಕೀಯನ ಬಳಿಗೆ ಹೋಗಿ ನೀನು ಹೀಗೆ ಹೇಳಬೇಕು. ಇದು ದೇವರ ಆಲೋಚನೆ. ದೇವರ ಆಲೋಚನೆಯನ್ನ ಹೊತ್ತಂತ ಪ್ರವಾದಿಯಾದಂತ ಯೆಶಾಯನು, ಆತನು ಹಿಜ್ಕೀಯನ ಬಳಿಗೆ ಬಂದು ನೇರವಾಗಿ ಆತನು ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ? ನಿನ್ನ ಮನೆಯ ವ್ಯವಸ್ಥೆಯನ್ನು ನೀನು ಮಾಡಬೇಕಾಗಿದೆ. ಏನೇನು ವ್ಯವಸ್ಥೆಗಳನ್ನ ಮಾಡಬೇಕು. ಒಂದು ವೇಳೆ ನೀನು ಸಾಯುವಂತವನಾಗಿದ್ದಿ, ಸಾಯುವ ಮೊದಲು ಒಂದು ಅವಕಾಶವನ್ನ ದೇವರು ಆತನಿಗೆ ಕೊಟ್ಟಿದ್ದಾನೆ. ತನ್ನ ಮನೆಯ ವ್ಯವಸ್ಥೆಯನ್ನ, ಒಂದು ವೇಳೆ ಆತನು ಮಾಡಬೇಕಾದಂತ ಅನೇಕ ಕಾರ್ಯಗಳನ್ನ ಆತನ ಕುಟುಂಬದವರು ಮಾಡ್ಲಿಕ್ಕಾಗುವಂತೆ ಸಮಯವಿಲ್ಲ, ಆದರೂ ಒಂದು ಅವಕಾಶವನ್ನ ದೇವರು ಕೊಟ್ಟಿದ್ದಾನೆ. ನೀನು ಸಾಯಲೇಬೇಕೆಂಬುದಾಗಿ ಯೆಹೋವನು ಅನ್ನುತ್ತಾನೆ. ಯೆಹೋವನು ಅಂದ ಮೇಲೆ ಅದನ್ನ ಬದಲಾಯಿಸ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ದೇವರು ತಾನೇ ಅದನ್ನ ಹೇಳಿದ್ದಾನೆ. ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂಬುದಾಗಿ ತನ್ನ ಪ್ರವಾದಿಯ ಮೂಲಕ ಆತನು ಹೇಳಿ ಕಳಿಸ್ತಾನೆ. ನೀನು ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದ ಕೂಡಲೇ ಹಿಜ್ಕೀಯನು ಮೋರೆಯನ್ನ ಗೋಡೆಯ ಕಡೆಗೆ ತಿರುಗಿಸಿಕೊಂಡ. ಒಂದು ರೀತಿಯಾದಂತ ಆಘಾತ. ತನ್ನ ಸಾವಿನ ಬಗ್ಗೆ ದೇವರು ತಾನೇ ತನ್ನ ಪ್ರವಾದಿಯ ಮೂಲಕ ಹೇಳಿ ಕಳಿಸುವಾಗ ನೋ ಅದರ್ ಚಾನ್ಸ್, ಬೇರೆ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಯಾವುದೇ ಸಂದರ್ಭವಿಲ್ಲ, ಅವಕಾಶವಿಲ್ಲ. ಕೇಳಿದೊಡನೆ ಆತನಿಗೆ ದುಃಖ, ನೋವು, ಸಂಕಟ. ಪ್ರವಾದಿಯನ್ನು ನೋಡದೆ ಗೋಡೆಯ ಕಡೆಗೆ ಆತನು ಮುಖ ಮಾಡಿಕೊಂಡು ದುಃಖದಲ್ಲಿ ಆತನು ಹೇಳ್ತಾನೆ. ನೋಡ್ರಿ, ಯಥಾರ್ಥವಾದಂತ ಹೃದಯದಿಂದ ದೇವರು ಹೇಳಿ ಕಳಿಸಿದಂತ ಸಂಗತಿ, ಅದು ಸತ್ಯವಾದಂತ ಸಂಗತಿ, ನೆರವೇರುವಂತ ಸಂಗತಿ. ಆದರೆ ತಾನೆಂಥವನು ಎಂಬುದಾಗಿ ದೇವರಿಗೆ ಆತನು
ತನ್ನ ಬಗ್ಗೆ ಆತನು ತಿಳಿಸ್ತಾನೆ. ಏನಂತ? ಯೆಹೋವನೇ, ನಾನು ನಂಬಿಗಸ್ತನು. ಒಂದು ವೇಳೆ ನಾವುಗಳು ಈ ಮಾತನ್ನ ಹೇಳಬೇಕಾದ್ರೆ ಎಷ್ಟು ಕಾನ್ಫಿಡೆನ್ಸ್ ಆಗಿರ್ಬೇಕು ನಾವು. ನನ್ನ ದೇವರು ನನ್ನನ್ನು ನೋಡುವಂತವನು, ನಾನು ಯಾರು ಎಂಬುದಾಗಿ ತಿಳ್ಕೊಂಡಿರುವಂತಹ ದೇವರು, ನಾನು ಆತನಿಗೆ ವಿಧೇಯನಾದವನೋ ಅಥವಾ ನಾನು ಆತನಿಗೆ ಒಂದು ವೇಳೆ ವಿರುದ್ಧವಾಗಿದ್ದೇನೋ, ನುಡಿಯುವುದೊಂದು ಮಾಡುವುದೊಂದು ಆ ರೀತಿಯಾಗಿ ನಾನಿದ್ದೇನೋ, ಸೂಕ್ಷ್ಮವಾಗಿ ನಮ್ಮನ್ನ ಗಮನಿಸುವಂತ ದೇವರು. ಪ್ರಾರ್ಥನೆ ಅಷ್ಟು ಸುಲಭವಾದಂತ ಒಂದು ಕಾರ್ಯವಲ್ಲ ಪ್ರಿಯರೇ. ಕ್ರೈಸ್ತರು ಮಾಡುವಂತ ಪ್ರಾರ್ಥನೆ, ಅದಕ್ಕೂ ಯಾಕೋಬನು ಬರೆಯುವಂತ ಪ್ರಾರ್ಥನೆಗೆ, ನೀತಿವಂತನ ಅತ್ಯಾಸಕ್ತಿ ಉಳ್ಳಂತ ಪ್ರಾರ್ಥನೆ ಬಹುಬಲವಾಗಿದೆ. ಕ್ರೈಸ್ತರು ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ನೀತಿವಂತರು ಮಾಡುವಂತ ಪ್ರಾರ್ಥನೆಗೆ ಅದು ವಿಶೇಷವಾದಂತ ಒಂದು ಬಲ ಉಂಟು ಎಂಬುದಾಗಿ ದೇವರ ವಾಕ್ಯದ ಮೂಲಕ ನಾವು ನೋಡ್ತೇವೆ. ನಮ್ಮ ವೈಯಕ್ತಿಕವಾದಂತ ಜೀವಿತದಲ್ಲಿ ನಾವು ನಿಜ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ. ಅನೇಕ ವೇಳೆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವುದಿಲ್ಲ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕಂದ್ರೆ ಅಂತರಂಗದಲ್ಲಿ ಇರುವ ಆತನು ನನ್ನ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂತ ದೇವರು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಇವರು ನನ್ನನ್ನು ತುಟಿಗಳಿಂದ ಸನ್ಮಾನಿಸ್ತಾರೆ, ಆದ್ರೆ ಅವರ ಹೃದಯ ಬಹುದೂರ, ನನಗೆ ಸಮೀಪದಲ್ಲಿಲ್ಲ. ಆತನು ಹೇಳುವಂತ ಮಾತು, ಅವರ ಹೃದಯ ಬಹಳ ದೂರವಾಗಿದೆ. ಕೇಳಿಸ್ತಾ ಇದೆಯಾ ಬ್ರದರ್? ಕೇಳಿಸ್ತಾ ಇದೆ ಬ್ರದರ್. ಓಕೆ. ಪಿಕ್ಚರ್ ಹೋಗಿದೆ, ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಓಕೆ. ನನ್ನನ್ನ ತುಟಿಗಳಿಂದ ಸನ್ಮಾನಿಸ್ತಾರೆ, ಆದ್ರೆ ಹೃದಯವನ್ನು ನೋಡಿದಂತ ದೇವರು ಅದು ಬಹು ದೂರ ಎಂಬುದಾಗಿ ಹೇಳುವಾಗ ಪ್ರಯೋಜನವಿಲ್ಲದೆ ಇರುವಂತಹ ಒಂದು ವೇಳೆ ಸನ್ಮಾನಿಸುವಂತಹದ್ದು. ಹೆಸರಿಗೆ ದೇವರನ್ನ ಪ್ರೀತಿ ಮಾಡ್ತೇವೆ, ದೇವರಿಗೆ ಗೌರವವನ್ನ ಕೊಡ್ತೇವೆ ಎಂಬುದಾಗಿ. ಆದರೆ ಯಾಕೋಬನು ಬರೀತಾನೆ, ನೀತಿವಂತನ ಅತ್ಯಾಸಕ್ತಿ ಉಳ್ಳಂತ ಪ್ರಾರ್ಥನೆ, ಬಹುಬಲವಾದಂತ ಪ್ರಾರ್ಥನೆ, ಅದು ಬೆಲೆಯುಳ್ಳಂತ ಪ್ರಾರ್ಥನೆ, ನೆರವೇರುವಂತಹ ಪ್ರಾರ್ಥನೆ, ದೇವರು ಕೇಳಿಸಿಕೊಳ್ಳುವಂತಹ ಪ್ರಾರ್ಥನೆ. ನೋಡ್ರಿ, ಈಗ ಹಿಜ್ಕೀಯನು ಪ್ರಥಮವಾಗಿ ಆತನು ಹೇಳುವಂತಹದ್ದು, ಯೆಹೋವನೇ ನಾನು ನಂಬಿಗಸ್ತನು. ಯಾರಿಗೆ ನಂಬಿಗಸ್ತನು? ದೇವರಿಗೆ ನಂಬಿಗಸ್ತನು. ದೇವರ ಅನ್ಯೋನ್ಯತೆಯಲ್ಲಿ ಇರುವಂತವನು, ದೇವರಿಗೆ ಭಯಪಡುವವನು, ದೇವರನ್ನ ಗೌರವಿಸುವಂತವನು. ಆತನು ಮುಂದುವರಿಸ್ತಾನೆ, ಏನಂತ? ನಾನು ನಂಬಿಗಸ್ತನಾಗಿಯೂ, ಎರಡನೇ ಮಾತು ಆತನು ಹೇಳ್ತಾನೆ, ಯಥಾರ್ಥವಂತನಾಗಿಯೂ. ಯಥಾರ್ಥವಂತ, ನಿಷ್ಕಪಟವಾದಂತಹ ಹೃದಯ, ಯಾವ ಲೋಪದೋಷಗಳು ಇಲ್ಲದೆ ಇರುವಂತ. ನೋಡ್ರಿ, ನಾವು ಗಮನಿಸೋಣ. ಯೆಶಾಯನು ಬಂದು ಹೇಳ್ತಾನೆ, ನೀನು ಸಾಯತಕ್ಕವನಾಗಿದ್ದಿ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಹಾಗಾದ್ರೆ ಯೆಶಾಯನ ಆತನು ಕೇಳಿಕೊಳ್ಳಿಲ್ಲ, ನೋಡಪ್ಪ ಹಿಂಗೆ ಹೇಳು ದೇವರಿಗೆ, ನಿನ್ಗೆ ಹೇಳ್ ಕಳಿಸಿದಾರಲ್ಲ, ನೀನು ದೇವರಿಗೆ ಹೇಳು ಎಂಬುದಾಗಿ ಆತನು ಹೇಳಲಿಲ್ಲ. ನೇರವಾಗಿ ದೇವರ ಜೊತೆಯಲ್ಲಿ ಸಂಭಾಷಣೆಯನ್ನ ಆತನು ಮಾಡ್ತಾ ಇದ್ದಾನೆ. ತನ್ನ ಪ್ರಾರ್ಥನೆ, ತನ್ನ ಮೊರೆಯನ್ನ, ತನ್ನ ಮನವಿಯನ್ನ, ತನ್ನ ದುಃಖವನ್ನ, ತನ್ನ ವಿಜ್ಞಾಪನೆಯನ್ನ ಸಲ್ಲಿಸ್ತಾ ಇದ್ದಾನೆ ದೇವರಿಗೆ. ನೇರವಾಗಿ ಆತನು ಹೇಳ್ತಾ ಇದ್ದಾನೆ, ನಾನು ನಂಬಿಗಸ್ತನಾಗಿಯೂ. ಯಾರಿಗೆ? ನಿನಗೆ. ಎರಡನೇದಾಗಿ ಯಥಾರ್ಥವಂತನಾಗಿಯೂ. ಹೃದಯದ ಶುದ್ಧವಾದಂತಹ ಹೃದಯ, ಕಪಟವಿಲ್ಲದೆ ಇರುವಂತಹ ಹೃದಯ. ಕಪಟಿಗಳ ಹಾಗೆ ನೀವು ಪ್ರಾರ್ಥನೆ ಮಾಡ್ಬೇಡ್ರಿ, ದೇವರು ಹೇಳಿದ, ಯೇಸು ಸ್ವಾಮಿ ಹೇಳಿದ್ದಾರೆ. ಕಪಟವಿಲ್ಲದೆ ಯಥಾರ್ಥನಾಗಿ, ಯಥಾರ್ಥ ಚಿತ್ತನಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೋಡಿ, ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡ್ಕೊಂಡಿದ್ದೇನೆ. ನಾವುಗಳು ಹೇಳಕ್ಕಾಗುತ್ತಾ? ನಮ್ಮನ್ನ ಪ್ರಶ್ನೆ ಮಾಡಿಕೊಳ್ಳೋಣ. ವಾಕ್ಯ ಹೇಳುವಂತವರು, ಕೇಳುವಂತವರು ಎಲ್ಲರಿಗೂ ಇದು ಅನ್ವಯ. ಒಂದು, ನಂಬಿಗಸ್ತನಾಗಿದ್ದೇನೆ ಸ್ವಾಮಿ. ಎರಡು, ಯಥಾರ್ಥ ಚಿತ್ತನಾಗಿದ್ದೇನೆ ಸ್ವಾಮಿ. ಮೂರು,
ಹಾಗೆ ನಿನಗೆ ನಾನು ನಡ್ಕೊಂಡಿದ್ದೇನೆ. ಕಾನ್ಫಿಡೆನ್ಸ್ ಆಗಿ ಆತನು ಹೇಳ್ತಾ ಇದ್ದ, ದೇವರೇ ನೀನು ನನ್ನ ನೋಡುವಂತ ದೇವರು, ಗಮನಿಸುವಂತ ದೇವರು. ನಾನು ನಿನಗೆ ಯಥಾರ್ಥ ಚಿತ್ತನಾಗಿ ನಾನು ನಿನಗೆ ನಡ್ಕೊಂಡಿದ್ದೇನೆ. ನಿನ್ನ ದೃಷ್ಟಿಯಲ್ಲಿ, ನೋಡಿ ಅದನ್ನ ಮುಂದುವರಿಸ್ತಾನೆ, ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೊ ಸ್ವಾಮಿ, ನೆನಪು ಮಾಡಿಕೊ. ಎಂಥ ಪ್ರಾರ್ಥನೆ! ನಿನಗೆ ನಾನು ನಿನ್ನ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿ ನಡ್ಕೊಂಡಿದ್ದೇನೆ ಅನ್ನುವುದನ್ನ ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಇಷ್ಟೆಲ್ಲ ಇರಬೇಕಾದ್ರೆ ಸ್ವಾಮಿ ಯಾಕೆ ನನ್ನನ್ನ ಹೀಗೆ ನೀನು ಹೇಳಿದಿ? ನೀನು ಸಾಯತಕ್ಕವನು ಎಂಬುದಾಗಿ. ಒಂದು ದಿನ ಎಲ್ಲರೂ ಸಾಯಲೇಬೇಕು, ಅದು ಬೇರೆ ಪ್ರಶ್ನೆ. ಆದ್ರೆ ಹಿಜ್ಕೀಯನು ಆತನು ಹೇಳುವಂತ ಮಾತು, ಆತನು ತನ್ನ ಆಳ್ವಿಕೆಯಲ್ಲಿ ಇನ್ನು ಆತನ ಯೋಜನೆಗಳು ಏನೇನಿದೆಯೋ ಅವೆಲ್ಲವನ್ನ ಆತನು ನೆನಪಿಗೆ ತಂದುಕೊಂಡು ತನ್ನ ಸ್ವಾಮಿಯ ಬಳಿಯಲ್ಲಿ ಆತನು ಕೇಳ್ತಾನೆ. ಆಗ ಯೆಹೋವನು, ಒಂದು ವಾರ ಟೈಮ್ ಕೇಳಿದ್ರ ದೇವರು? ಇಲ್ಲ. ಯಾವ ಯೆಶಾಯನಿಗೆ ಹೇಳಿ ಕಳಿಸಿದಂತ ದೇವರು ಯೆಶಾಯನು ಹೇಳಿದ ತಕ್ಷಣ ತನ್ನ ಪ್ರಾರ್ಥನೆಯನ್ನ ದೇವರಿಗೆ ಆತನು ನೇರವಾಗಿ ಆತನು ಸಲ್ಲಿಸಿದನೋ, ಆಗ ಕೇಳಿದಂತ ದೇವರು, ಆಗ ಮೀನ್ಸ್ ಕೇಳಿಸಿಕೊಂಡಂತ ದೇವರು. ಅವನೇನೇನು ಹೇಳುದೋ ಈಗೆಲ್ಲ ಸರಿ. ನಂಬಿಗಸ್ತನು, ಎಸ್. ಯಥಾರ್ಥ ಚಿತ್ತನು, ಎಸ್. ಆತನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದು, ಎಸ್. ಎಲ್ಲ ನೆನಪು ಮಾಡಿಕೊಂಡ ದೇವರು ತನ್ನ ಸದುತ್ತರವನ್ನ ಆತನು ಕೊಡ್ತಾನೆ. ಆಗ ದೇವರು, ಆಗ ಮೀನ್ಸ್ ಈ ಹೇಳಿದಂತ ಇಷ್ಟು ಅಂಶಗಳು ಕರೆಕ್ಟ್, ಸರಿಯಾದದ್ದನ್ನೇ ಆತನು ಹೇಳಿದ. ಯಾಕಂದ್ರೆ ಆತನ ಅಂತರಂಗವನ್ನ ನೋಡಿದಂತ ದೇವರು, ಅಂತರಂಗದಲ್ಲಿ ನಡೆಯುವುದನ್ನ ನೋಡಿದಂತ ದೇವರು ತನ್ನ ಸದುತ್ತರವನ್ನ, ಆ ಫಲವನ್ನ ಆತನು ಕೊಡ್ತಾ ಇದ್ದಾನೆ. ಆ ಪ್ರಾರ್ಥನೆಗೆ ಸಿಕ್ಕಬೇಕಾದಂತ ಫಲ ಆತನು ತಕ್ಷಣವೇ ಆತನು ಕೊಡ್ತಾ ಇದ್ದಾನೆ. ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ, ನೋಡ್ರಿ ಪದ ಉಪಯೋಗಿಸಿರುವಂತ ಪದಗಳು ನೋಡ್ರಿ. ನನ್ನ ಪ್ರಜೆಗಳಿಗೆ ಪ್ರಭುವಾಗಿರುವಂಥವನು, ದೇವರ ಬಾಯಲ್ಲಿ ಬರುವಂತ ಮಾತು. ಆತನು ಯಾವ ಸ್ಥಾನದಲ್ಲಿ ಆತನು ಹಿಜ್ಕೀಯನನ್ನ ನೋಡ್ತಾ ಇದ್ದಾನೆ? ಪ್ರಭು, ದ ಕಿಂಗ್. ಆತನ ಇರುವಂತ ಆ ಒಂದು ಸ್ಥಾನಮಾನಕ್ಕೆ ಸರಿಯಾದಂತ ರೀತಿಯಲ್ಲಿ ದೇವರು ಆತನಿಗೆ ಪ್ರತಿಫಲವನ್ನ ಕೊಡುವಂತವನು ಆತನಾಗಿದ್ದಾನೆ. ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನ ನೋಡಿದ್ದೇನೆ, ನಿನ್ನ ಆಯುಷ್ಕಾಲಕ್ಕೆ 15 ವರ್ಷಗಳನ್ನ ಕೂಡಿಸುತ್ತೇನೆ. ಇದು ಆತನಿಗೆ ಸಿಕ್ಕಂತ ಪ್ರತಿಫಲ. ಯಾವುದಕ್ಕೆ ಸಿಕ್ಕಂತ ಪ್ರತಿಫಲ? ಅಂತರಂಗದಲ್ಲಿ ನೋಡುವಂತ ದೇವರು. ನನ್ನ ಅಂತರಂಗ ಪರಿಶುದ್ಧವಾಗಿದೆಯೋ? ನನ್ನ ಅಂತರಂಗದಲ್ಲಿ ಇರುವ ಆತನನ್ನ ನಾನು ಗೌರವಿಸ್ತಾ ಇದ್ದೇನೋ? ಆತನಿಗೆ ನಂಬಿಗಸ್ತನಾಗಿದ್ದೇನೋ? ಆತನ ದೃಷ್ಟಿಯಲ್ಲಿ ನಾನು ಯಥಾರ್ಥ ಚಿತ್ತನಾಗಿದ್ದೇನೋ? ಆತನ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿದ್ದೇನೋ? ದೇವರು ಪ್ರತಿಫಲವನ್ನ ಕೊಡುವಂತ ದೇವರು. ಎಂತ ಒಳ್ಳೆ ಒಂದು ನಿದರ್ಶನ ಹಿಜ್ಕೀಯನ ಜೀವಿತದಲ್ಲಿ ಆದಂತ ಘಟನೆ. ಸಾಯಬೇಕಾದಂಥವನು 15 ವರ್ಷ ತನ್ನ ಆಯುಷ್ಕಾಲವನ್ನ ಹೆಚ್ಚಿಸಿಕೊಂಡ. ಯೇಸು ಸ್ವಾಮಿ ಹೇಳುವಂತ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಆದ್ರೆ ಒಂದು ಕಂಡೀಷನ್, ಆದರೆ ಈ ಪದಗಳು ಬರುವಾಗ ಒಂದು ಎಚ್ಚರಿಕೆಯನ್ನು ದೇವರು ಕೊಡ್ತಾ ಇದ್ದಾನೆ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಎಷ್ಟೊಂದು ಕೇಳಿಸ್ಕೊತಾರೆ ದೇವರು ಹೇಳಿದ್ದೇ ಹೇಳಿದ್ರೆ. ಬಾಯಿಪಾಠದ ಪ್ರಾರ್ಥನೆ, ಬಾಯಿಪಾಠದ ಸ್ತೋತ್ರ,
ಇವೆಲ್ಲ ಫಲ ಕೊಡದೇ ಇರುವಂತಹ ಒಂದು ಕಾರ್ಯಗಳು. ಕೆಲವರು ಬಾಯಿಪಾಠ ಅದೇ ರೀತಿ, ಅದೇ ಶಬ್ದಗಳು, ಅದೇ ಪದಗಳು, ಒಂದ್ ಸ್ವಲ್ಪ ಏರುಪೇರಾದ್ರೆ ನಿಲ್ಸೇ ಬಿಡ್ತಾರೆ. ನಾವೆಷ್ಟೋ ಜನರನ್ನು ಕೇಳಿಸ್ಕೊಂಡಿದ್ದೇವೆ. ಪ್ರಾರ್ಥನೆ ಮಾಡುವಾಗಲೂ ಅದೇ, ಸ್ತೋತ್ರ ಕೊಡುವಾಗಲೂ ಅದೇ, ನೋ ಚೇಂಜ್. ಗೊತ್ತಾಗೋಗುತ್ತೆ ಇದು ಒಂಥರ ಬಾಯಿಪಾಠದ ಪ್ರಾರ್ಥನೆ ಅಂತ. ಹೇಳಿದ್ದನ್ನೇ ಹೇಳುವಂತಹದ್ದು. ದೇವರು ಯೇಸು ಸ್ವಾಮಿ ಅವ್ರನ್ನ ಕರೆಯುವಂತಹದ್ದು ಅಜ್ಞಾನಿಗಳು, ಜ್ಞಾನವಿಲ್ಲದೆ ಇರುವಂತವರು. ಅಂದ್ರೆ ಪ್ರಾರ್ಥನೆಯಲ್ಲಿ ಬಲ ಇಲ್ಲದೆ ಇರುವಂತವರು, ಪ್ರಾರ್ಥನೆಯಲ್ಲಿ ಅಜ್ಞಾನಿಗಳು, ಪ್ರಾರ್ಥನೆ ಏನು ಅನ್ನುವಂಥದ್ದೇ ಗೊತ್ತಿಲ್ಲದೆ ಇರುವಂತವರು, ರೂಢಿಯಾಗಿ ಪ್ರಾರ್ಥಿಸುವಂತವರು ಎಷ್ಟೋ ಜನರಿದ್ದಾರೆ ಪ್ರಿಯರ. ಕೆಲವರು ತಪ್ಪಿಸ್ಕೋತಾರೆ, ಪ್ರಾರ್ಥನೆ ಎಲ್ಲಿ ನನಗೆ ಹೇಳ್ಬಿಡ್ತಾರೋ ಅಂತ ತಲೆ ಬಗ್ಗಿಸ್ಕೊಂಡ್ ಕೂತಿರ್ತಾರೆ. ಅಂತವ್ರು ಆ ಪ್ರಾರ್ಥನೆ ಅನ್ನೋದೇ ಗೊತ್ತಿರಲ್ವೇನವ್ರು. ನೋಡ್ರಿ, ನಮ್ಮೆಲ್ಲರಿಗೆ ಗೊತ್ತುಂಟು, ಎಲ್ಲಿ ಕೊನೆಯದಾಗಿ ಸಭಾ ಹಿರಿಯರು ನನಗೆ ಪ್ರಾರ್ಥನೆ ಹೇಳ್ಬಿಡ್ತಾರೋ ಅಂತ ತಲೆ ಬಗ್ಗಿಸ್ಕೊಂಡ್ ಕೂತಿರ್ತಾರೆ. ಇದು ನಮ್ಮ ವಿಶ್ವಾಸಿಗಳ ಜೀವಿತ. ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಹೇಳುವಂತಹದ್ದು, ನಿರ್ದಿಷ್ಟವಾದ ನಿಖರವಾದಂತ ವಿಷಯಗಳಿಲ್ಲ, ದೇವರು ಮೆಚ್ಚಿಕೊಳ್ಳುವಂತಹ ಸಂಗತಿಗಳಿಲ್ಲ, ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವುದಿಲ್ಲ. ಯಾವ ತಪ್ಪು ಅಂದ್ರೆ ಪ್ರಾರ್ಥನೆ ಮಾಡುವಾಗ ವಿಶೇಷವಾದಂತ ಪದಗಳನ್ನ ಬೇರೆ ಉಪಯೋಗಿಸ್ತೀವಿ ನಾವು. ಕೆಲವರಿಗೆ ಪ್ರಾರ್ಥನೆ ಮಾಡೋದೇ ಗೊತ್ತಿರಲ್ಲ. ಕೆಲವರು ಉದ್ದುದ್ದ ಅಲ್ಲಿ ಹೇಳ್ತಾನೆ, ನೀವು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸ್ತಾರೆ. ಆದಿಕಾಂಡದಿಂದ ಹಿಡಿದು ಪ್ರಕಟಣೆಯವರೆಗೆ ಪ್ರಾರ್ಥನೆ ಮಾಡ್ತಾರೆ. ಉದ್ದವಾದಂತ ಪ್ರಾರ್ಥನೆ, ವಿಶೇಷವಾದಂತ ಪದಗಳು. ಒಂದು ವೇಳೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ವಾಕ್ಯಗಳನ್ನ ಹಾಕಿಕೊಂಡು ಒಂದಕ್ಕೊಂದು ಲಿಂಕೇ ಇರೋದಿಲ್ಲ. ವಚನಗಳು ಗೊತ್ತು ಅನ್ನೋಂತ ತಿಳ್ಕೋಬೇಕು. ಇವರು ವಚನಗಳನ್ನ ತಿಳ್ಕೊಂಡಿದಾರಪ್ಪ ಅಂತ ಅನೇಕರು ಭಾವಿಸ್ಕೊಳ್ಬೇಕು. ಜನರು ಮೆಚ್ಕೋತಾರೆ, ಎಷ್ಟು ಉದ್ದ ಪ್ರಾರ್ಥನೆ ಮಾಡಿದಪ್ಪ, ಎಷ್ಟು ಉದ್ದ ಇದು, ಎಂತೆಂತ ಪದಗಳನ್ನ ಉಪಯೋಗಿಸಿ ಪ್ರಾರ್ಥನೆ ಮಾಡ್ತಾರಪ್ಪ ಅನ್ಬೇಕು. ಕೆಲವರು ವಿತ್ ಆಕ್ಷನ್ ಪ್ರಾರ್ಥನೆ ಎಲ್ಲವನ್ನ ಗಮನಿಸುವಂತ ದೇವರು. ಆ ಪ್ರಾರ್ಥನೆಯಲ್ಲಿ ತಿರುಳು, ಆ ಪ್ರಾರ್ಥನೆಯಲ್ಲಿ ಬಲ, ಆ ಪ್ರಾರ್ಥನೆಯಲ್ಲಿ ಶಕ್ತಿ ಉಂಟು. ದೇವರು ಅದನ್ನೆಲ್ಲವನ್ನ ನೋಡುವಂತ ದೇವರು, ನನ್ನ ಪ್ರಾರ್ಥನೆಯನ್ನ ಕೇಳಿಸಿಕೊಳ್ಳುವಂತ ದೇವರು, ಆ ಅಂಗೀಕರಿಸುವಂತ ದೇವರು ಎಂಬುದಾಗಿ ನಾವು ನಂಬಿದ್ದೇವೆ. ಆಕ್ಷನ್ ಮಾಡುತ್ತಾ ಅಥವಾ ಉದ್ದುದ್ದ ಪದಗಳನ್ನ ಪೋಣಿಸಿಕೊಂಡು ಪ್ರಾರ್ಥನೆ ಮಾಡುವಂತಹದ್ದು. ಹೀಗೆ ಮಾಡಿದ್ರೆ ನಾನು ಮಾಡಿದಂತ ಪ್ರಾರ್ಥನೆ, ಪರಿಸಾಯನು ಮಾಡ್ದ ನಿಂತ್ಕೊಂಡು, ಅವನ ಹಾಗಿಲ್ಲ, ನಾನು ಇವನ ಹಾಗಿಲ್ಲ, ನಾನು ಇಂಥ ಉಪವಾಸ ಮಾಡ್ತೇನೆ, ಧರ್ಮೋಪದೇಶ ಕಾಂಡದಲ್ಲಿ ಬರೆಯಲ್ಪಟ್ಟ 10 ಕಟ್ಲೆಗಳನ್ನೇ ಆತನು ಒಪ್ಪಿಸ್ದ. ಪರಿಸಾಯನ ಪ್ರಾರ್ಥನೆ. ಆ ಸುಂಕದವನು ಒಂದೇ ಪದ ಉಪಯೋಗಿಸ್ದ, ಪಾಪಿಯಾದ ನನ್ನನ್ನ ಕರುಣಿಸಪ್ಪ ಅಂತ. ಅವನ್ ನೀತಿವಂತನಲ್ಲ, ಇವನ್ ನೀತಿವಂತನಾಗಿ ಆತನು ಹೊರಗೆ ಬಂದ. ಆತನಿಗೆ ಯಾವ ಫಲವೂ ಸಿಕ್ಕಲಿಲ್ಲ. ದೇವರ ಮುಂದೆ ಕೊಚ್ಚಿಕೊಂಡ ಅವನು, ನಾನು ಹೀಗೆ, ನಾನು ಹಾಗೆ ಎಂಬುದಾಗಿ. ನನ್ನ ಅಂತರಂಗವನ್ನ ನೋಡುವಂತ ದೇವರು. ಇವೆಲ್ಲ ವ್ಯರ್ಥವಾದಂತಹ ಪ್ರಾರ್ಥನೆ, ದೇವರು ಕೇಳಿಸಿಕೊಳ್ಳದೆ ಇರುವಂತಹ ಪ್ರಾರ್ಥನೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆತನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಆದರೆ ನೀವು ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಹೇಳುವಂತ ಪ್ರಾರ್ಥನೆ ಮಾಡಬಾರದು. ಎರಡನೇದಾಗಿ, ಬಹಳ ಮಾತುಗಳನ್ನ ಆಡುತ್ತಾ ನೀವು ಪ್ರಾರ್ಥನೆ ಮಾಡಬಾರದು. ಯಾಕಂದ್ರೆ ನೀವು ಅನ್ಕೋತೀರಿ, ನೀವು ಏನು ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ದ, ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಅಂತ ನಿರೀಕ್ಷೆಯಲ್ಲಿ ಇರಬೇಡಿ. ಯೇಸು ಸ್ವಾಮಿ ಹೇಳುವಂತದ್ದು ಸಿಕ್ಕೋದಿಲ್ಲ ನಿಮಗೆ. ಆದದರಿಂದ, ಎಲ್ಲಿಂದ? 5ನೇ ವಚನದಿಂದ, ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬಾರದು, ಜನರು ನೋಡಬೇಕೆಂದು ಸಭಾಮಂದಿರಗಳಲ್ಲಿ, ಬೀದಿ ಚೌಕಗಳಲ್ಲಿ. 5ನೇ ವಚನ, 6ನೇ
ಅಧ್ಯಾಯ 5ನೇ ವಚನ ಅಲ್ಲಿಂದ 7ನೇ ವಚನದವರೆಗೆ ಏನೇನು ಯೇಸು ಸ್ವಾಮಿ ಹೇಳಿದ್ರೋ ಎಲ್ಲವನ್ನ ಹೇಳಿ ಮುಗಿಸಿದ ನಂತರ, ಆದದರಿಂದ ಕೇಳಿಸಿಕೊಂಡಂತ ಈ ಎಲ್ಲ ಸಂಗತಿಗಳು ನೀವು ಮನವರಿಕೆ ಮಾಡಿಕೊಳ್ಳ್ರಿ. ನಾನು ಹೇಳಿದಂತ ಈ ಸಂಗತಿಗಳನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿರಿ. ಆದದರಿಂದ ನೀವು ಅವರ ಹಾಗೆ ಆಗಬೇಡ್ರಿ. ಯಾರ ಹಾಗೆ? ಯಾರು ಕಪಟಿಗಳೋ, ಯಾರು ಹೊಗಳಿಸ್ಕೊಳ್ಬೇಕೆಂಬುದಾಗಿ ಅಂದುಕೊಂಡಿದ್ದಾರೋ, ಯಾರು ಉದ್ದುದ್ದ ಪ್ರಾರ್ಥನೆ ಮಾಡ್ತಾರೋ, ಯಾರು ವಿಶೇಷವಾದಂತ ಪದಗಳನ್ನು ಉಪಯೋಗಿಸ್ತಾರೋ ಅಂತವರ ಹಾಗೆ ನೀವು ಆಗಬೇಡ್ರಿ. ಈಗ ಮತ್ತೊಂದು ಸಂಗತಿಯನ್ನ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ. ನೀವು ನಿಮ್ಮ ತಂದೆಯನ್ನ ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಮತ್ತೊಮ್ಮೆ ಓದ್ತೇನೆ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ಇದು 2ನೇ ಸಂಗತಿ. 1ನೇ ಸಂಗತಿ ಅಂತರಂಗದಲ್ಲಿ ನಡೆಯುವಂತದ್ದನ್ನ ನೋಡುವಂತ ದೇವರು, 1ನೇದಾಗಿ. 2, ನೀನು ಏನ್ ಕೇಳ್ತೀಯೋ, ನೀನು ಕೇಳುವುದಕ್ಕಿಂತ ಮೊದಲೇ ಆತನಿಗೆ ಗೊತ್ತಿದೆ ನೀ ಏನ್ ಕೇಳ್ತೀಯ ಅಂತ. ಆತನು ಸರ್ವಜ್ಞಾನಿ, ಆತನಿಗೆ ಮುಚ್ಚುಮರೆಯಾದದ್ದು ಒಂದೂ ಇಲ್ಲ. ಆತನು ಎಲ್ಲವನ್ನ ತಿಳಿದಂಥವನು. ನಾನು ಏನ್ ಪ್ರಾರ್ಥನೆ ಮಾಡ್ತೇನೆ, ಏನ್ ಕೇಳ್ಕೊತೀನಿ, ಅವೆಲ್ಲ ಆತನಿಗೆ ಗೊತ್ತು. ಹಾಗಿದ್ಮೇಲೆ ಪ್ರಾರ್ಥನೆ ಯಾಕೆ ಮಾಡ್ಬೇಕು? ಹೌದಲ್ವಾ? ಪ್ರಶ್ನೆ ಬರ್ತದೆ. ಎಲ್ಲ ಗೊತ್ತಿರೋದ್ರಿಂದ ಸ್ವಾಮಿ ನಿಂಗೆಲ್ಲ ಗೊತ್ತು, ನಂಗೆಲ್ಲ ಕೊಡು ಅಂತ ನಾವು ಕೇಳ್ಕೋಬಹುದಲ್ಲ. ದೇವ್ರ ವಾಕ್ಯ ಹೇಳ್ತದೆ, ನೀವು ಬೇಡಿಕೊಳ್ಳ್ರಿ, ನಿನಗೇನು ಬೇಕು ಅನ್ನುವಂಥದ್ದನ್ನ ಬೇಡಿಕೋ. ನನಗ್ ಗೊತ್ತು ನಾನು ಏನ್ ಕೊಡ್ಬೇಕು ಅನ್ನುವಂಥದ್ದು ಆತನಿಗೆ ಗೊತ್ತುಂಟು. ನನ್ನ ಅಗತ್ಯ ಏನಿದೆ ಎಂಬುದಾಗಿ ಆತನಿಗೆ ಗೊತ್ತುಂಟು. ಸ್ವಾಮಿ ನಾನು ಬೆಳಿಗ್ಗೆ ಎದ್ರೆ ನೋಡಿ ಇಂತಿಂತ ವಿಷಯಗಳು ನನಗೆ ಬೇಕು, ಕೊಟ್ಬಿಡು ಅಂತಂದ್ರೆ ಕೊಡಲ್ಲ. ನನಗೇನು ಬೇಕು ಅನ್ನುವಂಥದ್ದು ಆತನಿಗೆ ಗೊತ್ತು. ಅದನ್ನೇ ನಾವು ಕೇಳ್ಕೋಬೇಕು, ಅದನ್ನೇ ಆತನು ಕೊಡ್ತಾನೆ. ನನ್ನ ಆಶೆಗಳು ಬೇಕಾದಷ್ಟಿವೆ, ನಮ್ಮ ಬಯಕೆಗಳು ಬೇಕಾದಷ್ಟಿವೆ. ಆ ಬಯಕೆಗಳನ್ನೆಲ್ಲ ಈಡೇರಿಸುವಂತ ದೇವರಲ್ಲ. ಆತನಿಗೆ ಗೊತ್ತುಂಟು ನನ್ನ ಮಗನಿಗೆ ಯಾವ ಸಮಯದಲ್ಲಿ ಏನ್ ಕೊಡಬೇಕು ಅನ್ನುವಂಥದ್ದು ಆತನಿಗೆ ಚೆನ್ನಾಗಿ ಗೊತ್ತುಂಟು. ಅನೇಕ ವೇಳೆ ಪ್ರಿಯರೇ ನೆನ್ಪು ಮಾಡ್ಕೊಳ್ರಿ, ಅನೇಕ ವೇಳೆ ನಾನು ಕೇಳದೆ ಇರುವಂತ ಸಂಗತಿಗಳು ಆತನ ನಮಗೆ ಒದಗಿಸಿ ಕೊಟ್ಟಂತ ದೇವರು. ನಮ್ಗೆ ಅನುಭವ ಉಂಟು, ನಾನು ಕೇಳೇ ಇರುವುದಿಲ್ಲ, ಆತನ ಅದನ್ನ ಕೊಡುವಂತ ದೇವರು. ಅಂದ್ರೆ ನನ್ನ ಅಗತ್ಯಗಳು ಏನು ಅನ್ನುವಂಥದ್ದು ಆತನಿಗೆ ಚೆನ್ನಾಗಿ ಗೊತ್ತುಂಟು. ಕೇಳುವುದಕ್ಕಿಂತ ಮುಂಚೆ ಆತನಿಗೆ ಗೊತ್ತುಂಟು. ನೋಡ್ರಿ, ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸ್ವಾಮಿ, ನಮ್ಮ ಯೇಸು ಸ್ವಾಮಿಯ ಮಾದರಿ. ಆತನು ಒಂದು ವೇಳೆ ಈಸ್ ದ ಮಾಡೆಲ್ ಫಾರ್ ಪ್ರೇಯರ್. ಪ್ರಾರ್ಥನೆಗೆ ಒಂದು ಮಾದರಿಯಾದಂತ ವ್ಯಕ್ತಿ ಯಾರು ಎಂಬುದಾಗಿ ಹೇಳುವಾಗ ಅದು ಯೇಸು ಸ್ವಾಮಿಯೇ ಹೊರತು ಮತ್ತಾರೂ ಅಲ್ಲ. ಒಂದು ಸಣ್ಣ ನಿದರ್ಶನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಬೇಡುವುದಕ್ಕಿಂತ ಮೊದಲೇ ಆತನಿಗೆ ಏನು ಅನ್ನುವಂಥದ್ದೆಲ್ಲ ಗೊತ್ತುಂಟು. ಲೂಕನು ಬರೆದ ಸುವಾರ್ತೆ, ಪರಿಚಯವಾದಂತ ವಾಕ್ಯ ಭಾಗ. ಲೂಕನು ಬರೆದ ಸುವಾರ್ತೆ 11ನೇ, ಅದಕ್ಕೂ ಮೊದಲು 11ನೇ ಅಧ್ಯಾಯ. ಶಿಷ್ಯರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಮತ್ತಾಯನು ಬರೆದ ಸುವಾರ್ತೆ, ಆದದರಿಂದ ನೀವು ಅವರ ಹಾಗೆ ಮಾಡಬಾರ್ದು, ಈ ಪ್ರಾರ್ಥನೆ ಅವರ ಹಾಗೆ ಮಾಡಬಾರ್ದು. ನಿಮಗೆ ಗೊತ್ತುಂಟು, ಈಗ ಗೊತ್ತಿರಲಿ, ನೀವು ಬೇಡಿಕೊಳ್ಳುವುದಕ್ಕಿಂತ ಮೊದಲೇ ನಿಮಗೆ ಏನೇನು ಕೊಡಬೇಕು ಅನ್ನುವಂಥದ್ದು ಆತನಿಗೆ ಗೊತ್ತುಂಟು ಅನ್ನುವಾಗ ನೋಡ್ರಿ, ಇಲ್ಲಿ ಆ 11ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ, ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂಬುದಾಗಿ ಅವ್ರು ಕೇಳ್ಕೊತಾರೆ. ನಮಗೂ ಪ್ರಾರ್ಥನೆ ಮಾಡುವುದನ್ನ ಕಲಿಸಪ್ಪ, ಹೇಗೆ ಮಾಡಬೇಕು, ಪ್ರಾರ್ಥನೆ ಅಂದ್ರೆ ಏನು,
ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಅವರು ಕೇಳ್ತಾರೆ. ಯೇಸು ಸ್ವಾಮಿ ಈಗ ಮುಂದೆ ಇರುವಂತದ್ದನ್ನ ನಾನು ಅದನ್ನ ನಂತರ ನಾನು ತಿಳಿಸ್ತೇನೆ. ಈಗ ಆತನು ಬೇಡುವುದಕ್ಕಿಂತ ಮೊದಲೇ ಯಾವುದನ್ನ ಆತನು ನಮಗೆ ಅನುಗ್ರಹಿಸಿಕೊಡ್ತಾನೆ, ಇದಕ್ಕೊಂದು ನಿದರ್ಶನ ಎಂಬುದಾಗಿ ನಾನು ಹೇಳಿದೆ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ, ನಮ್ಮೆಲ್ಲರಿಗೆ ಪರಿಚಯ 11ನೇ ಅಧ್ಯಾಯ. ಇಲ್ಲಿ ಕೆಲವು ಕಾನ್ವರ್ಸೇಷನ್ ಅನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ, ಸಂಭಾಷಣೆ. ಮೊದಲನೇದಾಗಿ 11ನೇ ವಚನ, ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನ. ಈ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ. ಗಮನಿಸಿ, ವಾಕ್ಯವನ್ನ ಗಮನಿಸಿ. ಯೇಸು ಸ್ವಾಮಿಗೆ ಪ್ರಿಯನಾದಂತ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಅನ್ನುವಂತ ಸಮಾಚಾರ ಬರ್ತದೆ. ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. 4ನೇ ವಚನ, ಯೇಸು ಸ್ವಾಮಿ ಅದನ್ನ, ಆ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವ ಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ನಾನು ಇದನ್ನ ವರ್ಣಿಸ್ಲಿಕ್ಕೆ ನಾನು ಹೋಗುದಿಲ್ಲ. ಆದ್ರೆ ಕಾನ್ವರ್ಸೇಷನ್, ಸಂಭಾಷಣೆ ತನ್ನ ಶಿಷ್ಯರ ಜೊತೆಯಲ್ಲಿ ಆತನು ಮಾಡುವಾಗ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಿದ್ದಾನೆ ಎಂಬುದಾಗಿ ಹೇಳಿಲ್ಲ, ನಿದ್ರೆ ಮಾಡುತ್ತಾನೆ. ಎರಡನೇದಾಗಿ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ. ಪ್ರಾರ್ಥನೆ ಮಾಡಿದಾನ? ಇಲ್ಲ. ಆತನ ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಹೇಳುವಾಗ, ದೇವಕುಮಾರನಿಗೂ ದೇವರಿಗೂ ಮಹಿಮೆ ತರುವಂತ ರೀತಿಯಲ್ಲಿ ಈ ಕಾರ್ಯ ಆಗಿದೆ ಅನ್ನುವಂಥದ್ದನ್ನ ಹೇಳಿ ಶಿಷ್ಯರಿಗೆ ಆತನು ಹೇಳ್ತಾನೆ, ನಿದ್ರೆ ಮಾಡುತ್ತಾನೆ. ಮರಣ ಎಂಬುದಾಗಿ ಆತನು ಹೇಳಲಿಲ್ಲ. ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ನಾನು ಹೋಗ್ತೇನೆ ಎಂಬುದಾಗಿ ತನ್ನ ಶಿಷ್ಯರಿಗೆ ಆತನು ಹೇಳ್ತಾನೆ. 15ನೇ ವಚನಕ್ಕೆ ಬರೋಣ. ಲಾಜರನು ಸತ್ತು ಹೋದನು. ಅಸ್ವಸ್ಥನಾಗಿದ್ದಂಥವನು ಸತ್ತು ಹೋಗಿದ್ದಾನೆ. ಮತ್ತು ನಾನು ಅಲ್ಲಿ ಇಲ್ಲದೆ ಇದ್ದುದಕ್ಕಾಗಿ ನಿಮ್ಮ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ. ಅಯ್ಯೋ, ಆತನ ಮಿತ್ರ ಸತ್ತು ಹೋಗಿದ್ದಾನೆ, ದುಃಖ ಆಗಬೇಕು, ವ್ಯಸನವಾಗಬೇಕು. ಯೇಸು ಸ್ವಾಮಿ ಹೇಳುವಂತ ಮಾತು, ಲಾಜರನು ಸತ್ತು ಹೋದನು. ನಿದ್ರೆ ಮಾಡುತ್ತಾನೆ ಅನ್ನುವಂತ ಪದಕ್ಕೂ ಸತ್ತು ಹೋದನು ಅನ್ನುವಂತ ಪದಕ್ಕೂ ವ್ಯತ್ಯಾಸ ಉಂಟಲ್ವಾ? ವ್ಯತ್ಯಾಸ ಉಂಟು. ನಿದ್ರೆನೇ ಬೇರೆ, ಮರಣವೇ ಬೇರೆ. ನಿದ್ರೆ ತಾತ್ಕಾಲಿಕ, ಮರಣ ಶಾಶ್ವತವಾದಂತ ನಿದ್ರೆ. ಅದಾದ ಮೇಲೆ ಆತನು ಹೇಳ್ತಾನೆ, ನಾನು ಅಲ್ಲಿ ಇಲ್ಲದೆ ಇದ್ದದಕ್ಕೆ ನಿಮ್ಮ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ. ಯಾಕಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು. ಯಾವುದನ್ನ ನಂಬಬೇಕು ಮುಂದೆ ತೋರಿಸ್ತೀನಿ, ಯಾವುದನ್ನ ನಂಬಬೇಕು ಅನ್ನುವಂಥದ್ದು. ಆದರೆ ಅವನ ಬಳಿಗೆ ಹೋಗೋಣ ಎಂದು ಆತನು ಹೇಳಿದನು. 17ನೇ ವಚನ, ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು 4 ದಿನವಾಯಿತೆಂದು ಆತನಿಗೆ ತಿಳಿದು ಬಂತು. ಮೊದಲನೇದಾಗಿ ಅಸ್ವಸ್ಥನಾಗಿದ್ದಾನೆ, ಎರಡನೇದಾಗಿ ನಿದ್ರೆ ಮಾಡುತ್ತಾನೆ, ಮೂರನೇದಾಗಿ ಲಾಜರನು ಸತ್ತು ಹೋಗಿದ್ದಾನೆ. ಅದರ ನಿಮಿತ್ತವಾಗಿ ನನಗೆ ಸಂತೋಷ ಉಂಟಾಯಿತು. ಕಾರಣ, ನೀವು ನಂಬಬೇಕು. ಯಾವುದನ್ನು ನಂಬಬೇಕು? ಮುಂದೆ ಹೋಗೋಣ. ಈಗ ಸತ್ತು ಹೋಗಿದ್ದಾನೆ, 4 ದಿವಸವಾಗಿದೆ. ಆತನನ್ನ ಸಮಾಧಿಯಲ್ಲಿ ಹಾಕಿ, ಸಮಾಧಿಯಲ್ಲಿ ಇರುವಂತ ದೇಹ ಹೇಗಿರಬಹುದು ಅನ್ನುವಂಥದ್ದನ್ನ ನಾವು ನೆನಪು ಮಾಡ್ಕೊಳ್ಳೋಣ. ಇದಾದ ನಂತರ 21ನೇ ವಚನದಿಂದ ಓದ್ತೇನೆ. ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನ ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂಬುದಾಗಿ ಹೇಳ್ತಾಳೆ. ಬಲ್ಲೆನು. ವಾಟ್ ಎ ಕಾನ್ಫಿಡೆನ್ಸ್! ಮಾರ್ತಳಲ್ಲಿ ಇದ್ದಂತಹ ಅದ್ಭುತವಾದಂತ ಒಂದು ಆತ್ಮವಿಶ್ವಾಸ. ನೀನು ಇಲ್ಲಿದ್ದಿದ್ರೆ
ನೀನು ಆತನನ್ನ ಸ್ವಸ್ಥ ಮಾಡ್ತಾ ಇದ್ದೆ. ಮೊದಲನೇದಾಗಿ ಆತನು ಹೇಳ್ತಾನೆ, ಆತನು ಅಸ್ವಸ್ಥನಾಗಿದ್ದಾನೆ, ಆತನ ರೋಗವನ್ನ ನೀನು ವಾಸಿ ಮಾಡ್ತಾ ಇದ್ದೆ, ಆತನು ಬದುಕ್ತಾ ಇದ್ದ. ನನ್ನ ತಮ್ಮ ಸಾಯ್ತಿರ್ಲಿಲ್ಲ. ಎಸ್, ಯಾಕಂದ್ರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಸತ್ತವರನ್ನ ಬದುಕಿಸಿದಂಥವನು, ಒಂದು ವೇಳೆ ಅನೇಕ ರೋಗಿಗಳನ್ನ ವಾಸಿ ಮಾಡಿದಂಥವನು, ಬಾಯಿ ಮಾತಿನಲ್ಲಿ ತನ್ನ ಕೈ ಸ್ಪರ್ಶದ ಮೂಲಕ, ಅಧಿಕಾರದ ಮೂಲಕ ಆತನು ಸ್ವಸ್ಥ ಮಾಡಿದಂಥವನು. ಇದು ಗೊತ್ತಿದೆ. ಒಂದು ವೇಳೆ ಆತನು ಇಲ್ಲಿ ಇದ್ದಿದ್ದರೆ ಲಾಜರನಿಗೆ ಬಂದಂತಹ ರೋಗವನ್ನ ನೀನು ಸ್ವಸ್ಥ ಮಾಡಿ ಆತನನ್ನ ಉಳಿಸಿಕೊಳ್ತಾ ಇದ್ದೆ. ಈಗಲಾದರೂ ಮೀನ್ಸ್ ಆತನು ಸತ್ತು ಹೋಗಿದ್ದಾನೆ, ಈಗಲಾದರೂ ನೀನು ಬದುಕಿಸಬಲ್ಲೆ ಅನ್ನುವಂಥದ್ದನ್ನ ಆಕೆ ಮತ್ತೊಂದು ದಾರಿಯಲ್ಲಿ ಆಕೆ ಹೇಳ್ತಾ ಇದ್ದಾಳೆ, ಮತ್ತೊಂದು ರೀತಿಯಲ್ಲಿ ಆಕೆ ಹೇಳ್ತಾ ಇದ್ದಾಳೆ. ಈಗಲಾದರೂ ಸತ್ತು ಹೋದಂತ ಲಾಜರನನ್ನ ನೀನು ಬದುಕಿಸಲಿಕ್ಕೆ ಸಾಮರ್ಥ್ಯನಾದಂಥವನು ಎಂಬುದಾಗಿ ಆಕೆ ಹೇಳುವಂತ ಮಾತು. ನೀನು ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸಬಲ್ಲ. ಯೇಸು ಸ್ವಾಮಿಯ ಮೇಲೆಯೂ ತಂದೆಯಾದ ದೇವರ ಮೇಲೆಯೂ ಆಕೆಗೆ ಇದ್ದಂತ ಆತ್ಮವಿಶ್ವಾಸ, ಅದು ಪ್ರಬಲವಾದಂತ ಆತ್ಮವಿಶ್ವಾಸ. ಆತನು ಆಕೆಯ ನಂಬಿಕೆಯನ್ನು ನೋಡಿ ಆತನು ಹೇಳ್ತಾನೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದಳು. ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳ್ದ, ಬರ್ತಾನೆ, ಎದ್ದು ಬರ್ತಾನೆ. ಎಲ್ಲಿದ್ದಾನೆ? ಸಮಾಧಿಯಲ್ಲಿದ್ದಾನೆ. ಎಷ್ಟು ದಿನ ಆಯ್ತು? 4 ದಿವಸ ಆಯ್ತು. ದೇಹ ಕೊಳತು ಹೋದಂತ ಸ್ಥಿತಿಯಲ್ಲಿದೆ. ಯೇಸು ಸ್ವಾಮಿ ಹೇಳುವಂತಹದ್ದು ಎದ್ದು ಬರ್ತಾನೆ. ಮಾರ್ತಳು ಹೇಳುವಂತಹದ್ದು ನೀನ್ ಏನೇನ್ ಬೇಡಿಕೋತೀಯ ದೇವ್ರು ನಿನಗೆ ಅನುಗ್ರಹಿಸಿಕೊಡ್ತಾನೆ. ನೀ ಏನ್ ಬೇಡಿಕೋತೀಯ ಅಂತ ನಮಗ್ ಗೊತ್ತಿಲ್ಲ, ಆದ್ರೆ ನೀನು ಬೇಡಿಕೊಳ್ಳುವಂತದ್ದನ್ನ ದೇವರು ನಿನಗೆ ಅನುಗ್ರಹಿಸಿ ಕೊಡ್ತಾನೆ. ಆದ್ರೆ ಆಕೆ ಒಂದು ಮಾತು ಹೇಳ್ತಾಳೆ, ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಆತನೂ ಎದ್ದು ಬರುವನೆಂದು ಬಲ್ಲೆನು. ಪುನರುತ್ಥಾನದ ವಿಷಯವಾಗಿ ಆಕೆ ಮಾತಾಡ್ತಾಳೆ. ಯೇಸು ಸ್ವಾಮಿ ಆತನು ಎದ್ದು ಬರ್ತಾನೆ ಎಂಬುದಾಗಿ ಹೇಳುವಾಗ ಆಕೆ ಪುನರುತ್ಥಾನದ ವಿಷಯವನ್ನು ನೆನಪು ಮಾಡ್ತಾಳೆ. ಈಗ ವಚನ 40ನೇ ವಚನದಿಂದ ಓದ್ತೇನೆ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆಗ, ಇಲ್ಲೊಂದು ಆಗ, ಈ ಆಗ ಎಂಬುದಾಗಿ ಹೇಳುವಾಗ ಈ ಕಾನ್ವರ್ಜೇಷನ್ ಎಲ್ಲ ಮುಗೀತು. ಈಗ ತಾನು ಬಂದಂತ ಉದ್ದೇಶವನ್ನ ಆತನು ನೆರವೇರಿಸಬೇಕಾಗಿದೆ. ಶಿಷ್ಯರ ಜೊತೆಯಲ್ಲಿ ಮಾತಾಡಿದ, ಮಾರ್ತಳ ಜೊತೆಯಲ್ಲಿ ಮಾತಾಡಿದ, ಅಲ್ಲಿ ಸುತ್ತಮುತ್ತ ಇರುವಂತವರನ್ನು ಆತನು ಗಮನಿಸಿದ. ಅದಾದ ನಂತರ ಆಗ ಕಲ್ಲನ್ನು ತೆಗೆದು ಹಾಕಿದರು. ನಾನೇನು ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ ನಾವು ಓದುವಾಗ, ನೀವು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವಿದೆ ಎಂಬುದಾಗಿ ದೇವರಿಗೆ ಗೊತ್ತಿದೆ ಎಂಬುದಾಗಿ ಅಲ್ಲಿ ಶಿಷ್ಯರಿಗೆ ಹೇಳ್ತಾನೆ. ಈಗ ಯೇಸು ಸ್ವಾಮಿ ಹೇಳುವಂತ ಒಂದು ಮಾತು ಯಾವುದು ಎಂಬುದಾಗಿ ನೋಡುವಾಗ, ಆಗ ಕಲ್ಲನ್ನು ತೆಗೆದು ಹಾಕಿದರು ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ಇದು ಯಾವಾಗ ಆಗ್ಬೇಕಾಗಿತ್ತು? ಲಾಜರನನ್ನ ಎಬ್ಬಿಸಿದ ನಂತರ, ಸ್ವಾಮಿ ನೀನು ನನ್ನ ಪ್ರಾರ್ಥನೆಯನ್ನ ಕೇಳಿದಕ್ಕೆ ನಿನ್ನನ್ನ ಕೊಂಡಾಡ್ತೇನೆ. ಥ್ಯಾಂಕ್ಸ್ ಗಿವಿಂಗ್. ಯಾವಾಗ ನಾವು ಥ್ಯಾಂಕ್ಸ್ ಗಿವಿಂಗ್ ಕೊಡ್ತೀವಿ, ದೇವರು ಅದಕ್ಕೆ ಉತ್ತರವನ್ನ ಕೊಟ್ಟ ನಂತರ ದೇವರು ನನಗೆ ಮಾಡಿದಂತಹ ಉಪಕಾರಗಳನ್ನು ನೆನಪು ಮಾಡಿಕೊಂಡು ನಾವು ಆತನಿಗೆ ಥ್ಯಾಂಕ್ಸ್ ಗಿವಿಂಗ್ ಹೇಳ್ತೀವಿ. ಕೀರ್ತನೆಗಾರನು ಬರಿತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆತನು ಮಾಡಿದಂತ ಉಪಕಾರಕ್ಕಾಗಿ ನನ್ನ ಮನಸ್ಸು, ನನ್ನ ಸರ್ವ ಇಂದ್ರಿಯಗಳು ಆತನನ್ನ ಕೊಂಡಾಡುವಂತಹದ್ದು, ಆತನನ್ನ ಸ್ತುತಿಸುವಂತಹದ್ದು. ಉಪಕಾರ ಮಾಡಿದ ನಂತರವೇ ನಾವು ಥ್ಯಾಂಕ್ಸ್ ಗಿವಿಂಗ್ ಕೊಡ್ತೀವಿ. ಆದ್ರೆ ಯೇಸು ಸ್ವಾಮಿ ಬಿಫೋರ್ ದಟ್ ಆತನು ಹೇಳುವಂತಹದ್ದು, ನೀನು ನನ್ನ ಪ್ರಾರ್ಥನೆಯನ್ನ ಕೇಳಿದಕ್ಕಾಗಿ ನಿನ್ನನ್ನ ಕೊಂಡಾಡ್ತೇನೆ.
ಮಾರ್ಥಳು ಏನಂದ? ಈಗಲಾದರೂ ನೀನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನ ದೇವರು ಅನುಗ್ರಹಿಸಿ ಕೊಡ್ತಾನೆ. ಆದ್ರೆ ಯೇಸು ಸ್ವಾಮಿ ಇಲ್ಲಿ ಹೇಳುವಂತ ಮಾತು, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನ್ನನ್ನ ಕೊಂಡಾಡ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವನಾಗಿದ್ದೆ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟೆ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದ್ದೇನೆ. ಇಲ್ಲಿ ಹೇಳುವಂತ ಮಾತು 15ನೇ ವಚನ, ಇದಲ್ಲದೆ ಇದ್ದದಕ್ಕೆ ಅಲ್ಲಿ ನಾನು ಇಲ್ಲದೆ ಇದ್ದದಕ್ಕೆ ನಿಮ್ಮ ನಿಮಿತ್ತ ಸಂತೋಷ ಪಡುತ್ತೇನೆ. ಮತ್ತೊಮ್ಮೆ ದೇವಕುಮಾರನ ಆ ಕಾರ್ಯಗಳು, ನಿಜ ದೇವಕುಮಾರನ ಆ ಅದ್ಭುತ ಕಾರ್ಯಗಳನ್ನ ಸುತ್ತಲೂ ನಿಂತಿರುವಂತವರು, ಇನ್ಕ್ಲೂಡಿಂಗ್ ಹಿಸ್ ಡಿಸೈಪಲ್ಸ್, ಅವರು ನಂಬಬೇಕು ಎಂಬುದಾಗಿ ನಂಬಬೇಕು. ನಾನು ಏನ್ ಪ್ರಾರ್ಥನೆ ಮಾಡಿದ್ದೇನೋ, ನಾನು ಏನ್ ಕಾರ್ಯಗಳನ್ನ ಮಾಡ್ತಾ ಇದ್ದೇನೋ, ಈ ಪ್ರಾರ್ಥನೆಯನ್ನು, ಈ ಕಾರ್ಯಗಳನ್ನು ನೋಡಿ ಅವರೂ ಸಹ ಹೀಗೆ ಇರಬೇಕೆಂಬುದಾಗಿ ಬಯಸಿದಂತ ಕರ್ತನು ಈಗ ಆತನು ಹೇಳ್ತಾನೆ, ಲಾಜರನೇ ಎದ್ದು ಹೊರಗೆ ಬಾ. ಬೇಡುವುದಕ್ಕಿಂತ ಮೊದಲೇ ಕರ್ತನಿಗೆ ಗೊತ್ತುಂಟು ನನ್ನ ಮಗನು ಏನ್ ಬೇಡ್ತಾನೆ ಅನ್ನುವಂತ. ಮಾರ್ಥಳು ಕೊಟ್ಟಂತ ಆ ಉತ್ತರ, ಈಗಲಾದರೂ ನೀ ಏನು ಆತನನ್ನ ಬೇಡಿಕೊಳ್ಳುತ್ತೀಯೋ ದೇವರು ಅದನ್ನ ನಿನಗೆ ಅನುಗ್ರಹಿಸಿ ಕೊಡ್ತಾನೆ ಎಂದು ನಾನು ಬಲ್ಲೆನು. ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇನೆ. ಎದ್ದು ಬಂದ ಮೇಲೆ ಹೇಳಬೇಕಾದಂತ ಮಾತುಗಳನ್ನ ಯೇಸು ಸ್ವಾಮಿ ಮೊದಲೇ ಆತನು ಹೇಳುವಂತವನಾಗಿದ್ದಾನೆ. ಕರ್ತನು ನನ್ನ ಪ್ರಾರ್ಥನೆಗೆ ಕೇಳುವ ಮೊದಲೇ ಉತ್ತರವನ್ನು ಆತನು ಅನುಗ್ರಹಿಸಿ ಕೊಟ್ಟಿದ್ದಾನೆ. ಎದ್ದು ಹೊರಗೆ ಬಾ. ಇದು ಯೇಸು ಸ್ವಾಮಿಯ ಅದ್ಭುತವಾದಂತ ಒಂದು ಪ್ರಾರ್ಥನೆ. ಹಾಗಾದರೆ ಶಿಷ್ಯರು ಕೇಳುವ ಹಾಗೆ ಅವೆಲ್ಲವನ್ನ ನೋಡಿದಂತ ಶಿಷ್ಯರು ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗ ಆತನು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ನೋಡಿದಂಥವ್ರು, ಅವರು ಕೇಳುವಂತ ಪ್ರಶ್ನೆ, ನಮಗೆ ಪ್ರಾರ್ಥನೆ ಮಾಡುವುದನ್ನ ಕಲಿಸಿಕೊಡು, ಪ್ರಾರ್ಥನೆ ಮಾಡುವುದನ್ನ ಕಲಿಸಿಕೊಡು. ಪ್ರಿಯರೇ, ನಾವು ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಪ್ರಾರ್ಥನೆಯ ಮಹತ್ವವನ್ನು ನಾವು ತಿಳಿಸಬೇಕಾಗಿದೆ. ಒಂದು ಕ್ರಿಸ್ತೀಯ ಕುಟುಂಬದಲ್ಲಿ ಪ್ರಾರ್ಥನೆಗೆ ಯಾವ ಸ್ಥಾನಮಾನಗಳುಂಟು ಎಂಬುದಾಗಿ ಪ್ರತಿಯೊಬ್ಬೊಬ್ಬರೂ ತಿಳ್ಕೊಳ್ಬೇಕಾಗಿದೆ. ಯಾವ ರೀತಿಯಾದಂತ ಪ್ರಾರ್ಥನೆ ಮಾಡಬೇಕು, ಯಾರಿಗೆ ಪ್ರಾರ್ಥನೆ ಮಾಡಬೇಕು, ಯಾಕೆ ಪ್ರಾರ್ಥನೆ ಮಾಡಬೇಕು. ನಮ್ಮ ಮನೆಯ ಮಕ್ಕಳು, ಇವತ್ತು ಎಷ್ಟೋ ಯವನ ಮಕ್ಕಳು ಪ್ರಾರ್ಥನೆ ಮಾಡದೇ ಇರುವಂತ ಸ್ಥಿತಿಯಲ್ಲಿದ್ದಾರೆ. ಪ್ರಿಯರೇ, ಸಭೆಯಲ್ಲಿ ಎದ್ದು ನಿಂತು ಸ್ತೋತ್ರ ಮಾಡದೆ ಬಾಯಿಗಳು ಕಟ್ಟಲ್ಪಟ್ಟಂತ ಸ್ಥಿತಿಯಲ್ಲಿ, ಪ್ರಾರ್ಥನೆಗೆ ಬಾಯಿಗಳು ಕಟ್ಟಲ್ಪಟ್ಟಂತ ಸ್ಥಿತಿಯಲ್ಲಿದ್ದಾರೆ. ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆಯೇ ಇಲ್ಲದೆ ಇರುವಂತ ಬೇಕಾದಷ್ಟು ಕುಟುಂಬಗಳಿವೆ. ಪ್ರಾರ್ಥನೆಯ ಮಹತ್ವವನ್ನ ನಮ್ಮ ಕರ್ತನು ತೋರಿಸಬೇಕಾಗಿ ನಾನು ಅಲ್ಲಿ ಇಲ್ಲದಿದ್ದಕ್ಕಾಗಿ ನಿಮ್ಮ ನಿಮಿತ್ತ ನಾನು ಸಂತೋಷ ಪಡ್ತೇನೆ. ಕಾರಣ ನಾನು ಮಾಡುವಂತ ಪ್ರಾರ್ಥನೆ, ನಾನು ಮಾಡುವಂತ ಕಾರ್ಯವನ್ನು ನಂಬಿ ಇಂಥ ಪ್ರಾರ್ಥನೆಯನ್ನು ನೀವು ಮಾಡಬೇಕೆಂಬುದಾಗಿ ತನ್ನ ಶಿಷ್ಯರಿಗೆ ಆತನು ತಿಳಿಸುವಂತವನಾತನಾಗಿ, ಸ್ವಾಮಿ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸು. ನನ್ನ ಪ್ರಿಯ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿರುವಾಗ ಅವರು ವೈಯಕ್ತಿಕವಾದಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಇಲ್ಲವೋ? ಕಾರಣ ಕುಟುಂಬ ಪ್ರಾರ್ಥನೆ ಇಲ್ಲದೆ ಇರುವಂತಹ ಕುಟುಂಬಗಳಲ್ಲಿ ವೈಯಕ್ತಿಕವಾದಂತ ಪ್ರಾರ್ಥನೆ ಇಲ್ಲದೆ ಇರುವಂತದ್ದನ್ನ ಕಾಣ್ತೇವೆ. ಪ್ರಿಯ, ಭಾನುವಾರದ ಕ್ರೈಸ್ತರಾಗಿ, ಹೆಸರಿಗೆ ಕ್ರೈಸ್ತರಾಗಿ ಜೀವಿಸುವಂತವ್ರು ನಾವಾಗಿದ್ದೇವೆ. ಅನೇಕ ವೇಳೆ ಹೇಳಿದ್ದನ್ನೇ ಹೇಳುವಂತವರು, ಉದ್ದುದ್ದ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಫಲ ಕೊಡದೆ ಇರುವಂತ ಪ್ರಾರ್ಥನೆ,
ಸತ್ವವಿಲ್ಲದೆ ಇರುವಂತಹ ಪ್ರಾರ್ಥನೆಗಳನ್ನು ಮಾಡುವಂತವ್ರು ನಾವಾಗಿರ್ತೇವೆ. ಪ್ರಿಯರೇ, ಒಂದು ವೇಳೆ ನನ್ನ ಮುಂದಿನ ಸಂದೇಶ ತನ್ನ ಶಿಷ್ಯರಿಗೆ ಆತನು ಹೇಳುವ ಪ್ರಕಾರ ಯಾರಿಗೋಸ್ಕರ, ಯಾರನ್ನ ಕುರಿತು ಆತನು ಪ್ರಾರ್ಥನೆ ಮಾಡಬೇಕು, ಯಾರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾರೆ ಅನ್ನುವಂತಹದ್ದು, ತಂದೆಯೇ, ಯೇಸು ಸ್ವಾಮಿ ಹೇಳುವಂತ ಮಾತು, ತಂದೆಯೇ, ಆ ಹೆಸರನ್ನ ಹಿಡಿದು ಆತನು ಹೇಳ್ತಾ ಇದ್ದಾನೆ, ತಂದೆಯೇ, ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನ್ನನ್ನ ಕೊಂಡಾಡ್ತೇನೆ. ಆತನು ದೇವಕುಮಾರನು, ಆತನಿಗೆ ಎಲ್ಲಾ ಅಧಿಕಾರವೂ ಕೊಡಲ್ಪಟ್ಟಿದ್ದರು ತನ್ನ ತಂದೆಯನ್ನ ಆತನು ಬೇಡಿಕೊಳ್ತಾನೆ. ಒಂದು ವೇಳೆ ಈ ಪ್ರಾರ್ಥನೆ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಪ್ರಾರಂಭವಾಗುವಂತ ಪ್ರಾರ್ಥನೆಯನ್ನ ಅನೇಕರು ನಾನಾ ರೀತಿಯಲ್ಲಿ ಅವರು ವಿಶ್ಲೇಷಣೆ ಮಾಡ್ತಾರೆ. ಅದು ಬೇಡ. ಕರ್ತನು ಹೇಳಿಕೊಟ್ಟಂತ ಪ್ರಾರ್ಥನೆ ಹೇಳುವುದಕ್ಕೆ ಅನೇಕರು ನಾಚಿಕೆ ಪಡ್ತಾರೆ, ಅನೇಕರು ಅದನ್ನು ಹೇಳುವುದೇ ಇಲ್ಲ. ಒಂದ್ ವೇಳೆ ಅವರವರಿಗೆ ಅದು ಬಿಟ್ಟಂತ ವಿಷಯಗಳು. ಆದ್ರೆ ಪ್ರಾರ್ಥನೆ ವಿಷಯದಲ್ಲಿ ಶಿಷ್ಯರು ಹೇಳಿದ ಹಾಗೆ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡು. ನಮ್ಮ ಜವಾಬ್ದಾರಿ ನಮ್ಮ ಮಕ್ಕಳಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸುವಂತಹದ್ದು, ಅದೊಂದು ದೊಡ್ಡ ಜವಾಬ್ದಾರಿ ನಮಗೆ ಉಂಟು ಪ್ರಿಯರೇ. ಪ್ರಾರ್ಥನೆ ಕರ್ತನ ಜೊತೆಯಲ್ಲಿ ನಮ್ಮ ಅನ್ಯೋನ್ಯತೆಯನ್ನು ಅದು ಕೊಡುವಂತಹದ್ದು, ಸೂಚಿಸುವಂತಹದ್ದು, ದೇವರ ಜೊತೆಯಲ್ಲಿ ಮಾತಾಡುವಂತಹದ್ದು. ಮುಖ್ಯವಾಗಿ ವೈಯಕ್ತಿಕವಾದಂತಹ ಪ್ರಾರ್ಥನೆಯ ಮೂಲಕ ಕರ್ತನನ್ನ ಸಂಧಿಸುವಂತವರು ನಾವು. ಆ ಬಲವಾದಂತ ಪ್ರಾರ್ಥನೆ ನಮ್ಮಲ್ಲಿ ಇರುವುದಾದ್ರೆ ಅಂತರಂಗವನ್ನ ನೋಡುವಂತ ದೇವರು, ಪ್ರತಿಫಲವನ್ನ ಕೊಡುವಂತ ದೇವರು. ಇಲ್ಲಿಗೆ ನಾನು ಮುಗಿಸ್ತೇನೆ ಪ್ರಿಯರೇ. ಕರ್ತನ ಚಿತ್ತವಾದರೆ ಮುಂದಿನ ನನ್ನ ಸಂದೇಶದಲ್ಲಿ ಆ ಪರಲೋಕದ ಪ್ರಾರ್ಥನೆಯನ್ನ ನಾವು ಅಧ್ಯಯನ ಮಾಡಲಿಕ್ಕೆ ನಾವು ಹೋಗ್ತೇವೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.